ಪ್ರಸ್ತುತದೊಳಗೆದ ಮುಂಬೆಳಗು ಅಮಲದಂತದ ಗಭಸ್ತಿ ನವಪೂರ್ವ ಸಂಧ್ಯಾರುಣಂ ಭಾಳ ವಿನ್ಯಸ್ತ ಸಿಂಧೂರಂ ಅಂಕುರಿಪ ಪೊಂಬಿಸಿಲೊಡನೆ ಮೂಡು ಬೆಳನೆ ಸರಿಸುವ ಮಸ್ತಕದ ಮಣಿ ಮಕುಟ ಮಾಗಲು ಉದಯಾಚಲದ ವಿಸ್ತಾರದಂತೆ ಭದ್ರಾಕೃತಿಯೊಳೊಪ್ಪುವ ಸಮಸ್ತ ಸಿದ್ಧಿ ಪ್ರದಾಯಕ ವಿನಾಯಕ ಮಾಡ್ಬೋದೆ ಮಗೆ ನಿರ್ವಿಘ್ನತೆಯನು ಗಜಾನನಂ ಭೂತಗಣಾದಿ ಸೇವಿತಂ ಕಪಿತ್ತ ಜಂಬೂ ಫಲಸಾರ ಭಕ್ಷಿತಂ ಉಮಾಸುತಂ ಶೋಕ ವಿನಾಶ ಕಾರಣಂ ನಮಾಮಿ ವಿಘ್ನೇಶ್ವರ ಪಾದ ಪಂಕಜಂ. ಓಂ ನಮಃ. ದೇವ ಶಾಸ್ತ್ರ ಗುರುಗಳಿಗೆ ಭಕ್ತಿಯಿಂದ ನಮಿಸಿ ಗುರು ಹಿರಿಯರಿಗೆ ವಂದಿಸಿಕೊಳ್ಳುತ್ತಾ ಈ ಕಾರ್ಯಕ್ರಮವನ್ನು ಪ್ರಾರಂಭಿಸುತ್ತಿದ್ದೇವೆ. ರಾಮಾಯಣ ಮಹಾಭಾರತಗಳು ಜಗತ್ತಿನ ಮಹಾಕಾವ್ಯಗಳ ಪಾಲಿಗೆ ಸೇರಿದ ಭಾರತದ ಪ್ರಸಿದ್ಧ ಮಹಾಕಾವ್ಯಕೃತಿಗಳು. ಕನ್ನಡದ ಅನೇಕ ಕವಿಶ್ರೇಷ್ಠರು ಈ ಮಹಾಕಾವ್ಯಗಳ ಕುರಿತು ಕೃತಿ ರಚನೆ ಮಾಡಿದ್ದಾರೆ. ಆದರೆ ಉಪಮಾಲೋಲನೆಂದು ಪ್ರಖ್ಯಾತನಾದಂತಹ ಮಹಾಕವಿ ಲಕ್ಷ್ಮೀಶನ ವಿಚಾರವೇ ಬೇರೆ. ಆತ ತನ್ನ ಜೈಮಿನಿ ಭಾರತವೆಂಬ ಮಹಾಕೃತಿಯಲ್ಲಿ ರಾಮಾಯಣ ಮತ್ತು ಮಹಾಭಾರತ ಇವೆರಡನ್ನೂ ಒಟ್ಟುಗೂಡಿಸಿ ಕೃತಿ ರಚನೆ ಮಾಡಿರುವುದು ವಿಶೇಷವಾಗಿದೆ. ಈ ಜೈಮಿನಿ ಭಾರತದಲ್ಲಿ ರಾಮಾಯಣ ಕಾವ್ಯ ಭಾಗದಲ್ಲಿ ಬರುವ ಒಂದು ಸಣ್ಣ ಭಾಗವನ್ನು ನಿಮ್ಮ ಮುಂದೆ ಪ್ರಸ್ತುತಪಡಿಸಲಿದ್ದೇವೆ. ಬಂಧುಗಳೇ, ನಿಮಗೆಲ್ಲರಿಗೂ ಗೊತ್ತೇ ಇದೆ, ಉತ್ತರ ರಾಮಾಯಣ ಕಾಲದಲ್ಲಿ ರಾಮನಿಂದ ಪರಿತ್ಯಜಿಸಲ್ಪಟ್ಟ ಸೀತಾಮಾತೆ ವಾಲ್ಮೀಕಿ ಮಹರ್ಷಿಗಳ ಆಶ್ರಮದಲ್ಲಿ ವಾಸಿಸುತ್ತಾ ಅವಳಿ ಗಂಡು ಮಕ್ಕಳಿಗೆ ಜನ್ಮ ನೀಡುತ್ತಾಳೆ. ಹುಟ್ಟಿದ 2 ಮಕ್ಕಳಿಗೆ ಕುಶಲವರೆಂದು ಹೆಸರಿಡುತ್ತಾರೆ. ಆ ಮಕ್ಕಳು ಎಳೆ ವಯಸ್ಸಿನಿಂದಲೇ ವೀರರಾಗಿ ಬೆಳೆದು ಎಲ್ಲ ಸುಸಂಸ್ಕೃತ ಮಕ್ಕಳಿಗೂ ಮಾದರಿಯಾಗಿದ್ದಾರೆ. ಅವರ ಜೀವನದ ಘಟನೆಯೊಂದನ್ನು ನೋಡೋಣ ಬನ್ನಿ. ಬಲ್ಗೈಯ ನೃಪರು ಅಂಜಿ ತಡೆಯದೆ ರಘೂದ್ವಹನ ಸೋಲ್ಗೇಳಿ ನಮಿಸ ಇಳೆಯೊಳ್ ಚರಿಸುತ್ತ ಅಧ್ವರದ ನಲ್ಗುದುರೆ ಬಂದು ವಾಲ್ಮೀಕಿಯ ನಿಜಾಶ್ರಮದ ವಿನಿಯೋಗದು ಪವನದೊಳು ಪುಲ್ಗಳ ಪಸುರ್ಗಿಳಸಿ ಪೊಕ್ಕುಡೆ ಆ ತೋಟಗಾವಲ್ಗೆ ತನ್ನೊಡನಾಡಿಗಳ ಕೂಡಿ ಲೀಲೆಮಿಗೆ ಬಿಲ್ಗೊಂಡು ನಡೆತಂದು ಅವಂ ಕಂಡನು ಅರ್ಚಿತ ಸುವಾಜಿಯಂ ವೀರನವನು ಕಂಡನು ದೊಡ್ಡದಾದ ಕಥೆಯನ್ನು ಚಿಕ್ಕದಾಗಿ ಹೇಳಲು ಪ್ರಯತ್ನಿಸುತ್ತೇನೆ. ಶ್ರೀರಾಮಚಂದ್ರನು ಅಶ್ವಮೇಧ ಯಾಗವನ್ನು ನಡೆಸುವ ನಿರ್ಧಾರ ಮಾಡಿದ್ದಾನೆ.
ಒಳ್ಳೆಯ ಕುದುರೆಯೊಂದನ್ನು ಪೂಜಿಸಿ ಸಂಚಾರಕ್ಕೆ ಬಿಟ್ಟಿದ್ದಾನೆ. ಆ ಕುದುರೆಯ ಬೆಂಗಾವಲಿಗೆ ತನ್ನ ತಮ್ಮನಾದಂತಹ ಶತ್ರುಘ್ನನನ್ನು ಕಳುಹಿಸಿದ್ದಾನೆ. ಊರೂರು ಸುತ್ತುತ್ತಿದ್ದ ಆ ಕುದುರೆಯನ್ನು ಕಟ್ಟುವ ಧೈರ್ಯ ಯಾರೂ ಮಾಡಲಿಲ್ಲ. ಏಕೆಂದರೆ ಕಟ್ಟಿದರೆ ಯುದ್ಧ ಮಾಡಬೇಕಾಗುತ್ತದೆ. ರಾಮನ ಸೇನೆಯನ್ನು ಎದುರಿಸುವ ಧೈರ್ಯ ಯಾರಿಗೂ ಇಲ್ಲ. ಆದ್ದರಿಂದ ಯಾರು ತಡೆಯದ ಆ ಕುದುರೆ ಸುತ್ತುತ್ತಾ ಸುತ್ತುತ್ತಾ ವಾಲ್ಮೀಕಿ ಮಹರ್ಷಿಗಳ ಆಶ್ರಮದ ಬಳಿಗೆ ಬಂತು. ಅಲ್ಲಿ ಆಶ್ರಮದ ಹೂವು, ದರ್ಬೆ ಇತ್ಯಾದಿ ಅವಶ್ಯಕತೆಗಳನ್ನು ಪೂರೈಸುವ ಒಂದು ಸುಂದರ ಕೈತೋಟವಿತ್ತು. ಈ ಕುದುರೆ ಆ ಕೈತೋಟದಲ್ಲಿರುವ ಹುಲ್ಲಿಗೆ ಆಸೆ ಪಟ್ಟು ಬೇಲಿ ಮುರಿದು ಒಳಗೆ ನುಗ್ಗಿತು. ಅದೇ ಸಮಯಕ್ಕೆ ಆ ತೋಟವನ್ನು ನೋಡಿಕೊಳ್ಳುವ ಹೊಣೆ ಹೊತ್ತಿದ್ದ ಬಾಲಲವನು ಮಕ್ಕಳೊಂದಿಗೆ ಆಟವಾಡುತ್ತಿದ್ದನು. ತಕ್ಷಣವೊಮ್ಮೆ ತೋಟವನ್ನು ನೋಡಿಕೊಂಡು ಬರೋಣ ಎಂದು ಓಡಿ ಬಂದ ಲವ ನೋಡುತ್ತಾನೆ, ತಮ್ಮ ತೋಟವನ್ನು ಒಂದು ಕುದುರೆ ಹಾಳು ಮಾಡುತ್ತಿತ್ತು. ಅದನ್ನು ಕಂಡು ಸಿಟ್ಟಿನಿಂದ ಕಿರುಚಿದ ಲವ, ಯಾರ ಕುದುರೆ ಇದು? ಎತ್ತಡ ತುರಂಗಮಿದು ಒಕ್ಕು ಪೂದೋಟಮಂ ತೊತ್ತಳದುಳಿದುದು ವಾಲ್ಮೀಕಿ ಮುನಿನಾಥನು ಏ ಪೊತ್ತುಂ ಆರೈವುದೆಂದೆನಗೆ ನೇಮಿಸಿ ಓದನಬ್ಧಿಪಂ ಕರೆಸಲಾಗಿ ಮತ್ತೆ ವರುಣನ ಲೋಕದಿಂಬಂದು ಮುಳಿದಪನೇ ಎನ್ನುತ್ತ ಹಯದೆಡೆಗೆ ನಡೆ ತಂದು ನೋಡಲ್ಕೆ ಅದರ ನೆತ್ತಿಯೊಳ್ ಮೆರೆವ ಪಟ್ಟದ ಲಿಖಿತಮಂ ಕಂಡು ಲವನೋದಿಕೊಳ್ಳುತ್ತಿದ್ದನು. ಯಾರ ಕುದುರೆ ಇದು? ಅಯ್ಯೋ, ನಮ್ಮ ಸುಂದರ ಕೈತೋಟವನ್ನು ತುಳಿದು ನಾಶ ಮಾಡಿತಲ್ಲ. ಹಿರಿಯರಾದ ವಾಲ್ಮೀಕಿ ಮುನಿಗಳು ಈ ತೋಟವನ್ನು ನೋಡಿಕೊಳ್ಳುವಂತೆ ನನಗೆ ಹೇಳಿ ಹೋಗಿದ್ದಾರೆ. ಅವರು ದೇವಲೋಕದ ವರುಣನ ಬಳಿಗೆ ಹೋಗಿ ಬರುವಾಗ ತಡವಾಗುವುದೆಂದು ಹೇಳಿದ್ದಾರೆ. ಅವರು ಬಂದು ಈ ಹಾಳಾದ ತೋಟವನ್ನು ನೋಡಿದರೆ ಸುಮ್ಮನಿರುತ್ತಾರೆ? ಛೇ, ಎಂತಹ ಅಚಾತುರ್ಯವಾಯಿತು! ಯಾರ ಕುದುರೆ ಇದು ಎಂದು ಬೈಯುತ್ತಲೇ ಆ ಕುದುರೆಯ ಬಳಿಗೆ ಓಡಿ ಬಂದಲವ. ಕುದುರೆಯನ್ನು ಹೆದರದೆ ಹಸಿರನ್ನೆಲ್ಲ ತಿನ್ನುತ್ತಿತ್ತು. ಕೈಯಲ್ಲಿ ಪುಟ್ಟ ಬಿಲ್ಲನ್ನು ಹಿಡಿದು ಕುದುರೆಯ ಹತ್ತಿರಕ್ಕೆ ಬಂದಲವ ನೋಡುತ್ತಾನೆ, ಕುದುರೆಯ ಹಣೆಯ ಮೇಲೆ ಏನೋ ಬರೆದು ಅಂಟಿಸಿದ ಪಟ್ಟಿಯೊಂದಿತ್ತು. ಏನು ಬರೆದಿದೆ ಅದರಲ್ಲಿ ಎಂದು ಓದಿದಲವ. ಅದರಲ್ಲಿ ಹೀಗೆ ಬರೆದಿತ್ತು: ಉರ್ವಿಯೊಳ್ ಕೌಸಲ್ಯೆ ಪಡೆದ ಕುವರಂ ರಾಮನೋರ್ವನೇ ವೀರನು ಆತನ ಯಜ್ಞ ತುರಗಮಿದು ನಿರ್ವಹಿಸಲಾರ್ಪರಾರಾದೊಡಂ ತಡೆಯಲೇ ಎಂದಿದ್ದ ಲೇಖನವನೋದಿ ಗರ್ವಮಂ ಬಿಡಿಸದಿದ್ದೊಡೆ ತನ್ನ ಮಾತೆಯಂ ಸರ್ವಜನಮಂ ಬಂಜೆಯನ್ನದಿರ್ದಪುದೇ ತನ್ನ ಗುರುವ ತೋಳ್ಗಳಿವೇತಕೆ ಎಂದು ಸಲೆವಾಸಿಯಂ ತೊಟ್ಟು ಲವನುರಿದೆದ್ದನು. ಕುದುರೆಯ ಹಣೆಯ ಮೇಲಿದ್ದ ಬಂಗಾರದ ಪಟ್ಟಿಯಲ್ಲಿ ಹೀಗೆ ಬರೆದಿತ್ತು: ಇಡೀ ಭೂಮಂಡಲದಲ್ಲಿ ಕೌಸಲ್ಯ ಹೆಡೆದ ಮಗನಾದ ರಾಮನೊಬ್ಬನೇ ವೀರ. ಆತನ ಯಾಗದ ಕುದುರೆ ಇದು. ಯಾರಿಗಾದರೂ ರಾಮನ ಸೇನೆಯನ್ನು ಎದುರಿಸುವ ಧೈರ್ಯವಿದ್ದರೆ
ಈ ಕುದುರೆಯನ್ನು ಕಟ್ಟುವುದು ಎಂದು ಬರೆದಿತ್ತು. ಇಷ್ಟನ್ನು ಓದಿದ ಲವನಿಗೆ ಸಿಟ್ಟು ಉಕ್ಕೇರಿತು. ಯಾರಿವ ರಾಮ? ಈತನೊಬ್ಬನೇ ವೀರನೇ? ಅದು ಹೇಗೆ ಸಾಧ್ಯ? ತಾನೊಬ್ಬನೇ ವೀರನೆನ್ನಲು ಎಷ್ಟು ಅಹಂಕಾರ! ಅವನ ಸೊಕ್ಕನ್ನು ಮುರಿಯದಿದ್ದರೆ ನಾನು ಸೀತೆಗೆ ಹುಟ್ಟಿದ ಮಗನೇ ಅಲ್ಲ. ನನ್ನ ಅಮ್ಮನೇನು ಬಂಜೆಯೇ? ಅಮ್ಮನಿಂದ ಪಡೆದ ಗಟ್ಟಿ ತೋಳುಗಳು ಇದ್ದು ಏನು ಪ್ರಯೋಜನ? ಕುದುರೆಯನ್ನು ಕಟ್ಟಿದರೆ ಏನಾಗುತ್ತದೆ ನೋಡಿಯೇ ಬಿಡೋಣ ಎಂದು ಲವ ಗಟ್ಟಿ ಮನಸ್ಸು ಮಾಡಿ ಉತ್ಸಾಹದಿಂದ ಸಿದ್ಧನಾದ. ಕುದುರೆಯನ್ನು ಕಟ್ಟಬೇಕು. ಹೇಗೆ? ತೆಗೆದುತ್ತರಿಯ ಮುರಿದು ಕುದುರೆಯ ಗಡಗೆ ಬಿಗಿದು ಕದಳಿ ದ್ರುಮಗೆ ಕಟ್ಟಲ್ಕೆ ಮುನಿಸುತ್ತರ್ಮಿಗೆ ನಡುಗಿ ಬೇಡ ಬೇಡ ಅರಸುಗಳ ವಾಜಿಯಂಬಿಡು ಬಡಿವರೆಮ್ಮನು ಎನಲು ನಗುತೆ ಪಾರ್ವರ ಮಕ್ಕಳಂಜಿದೊಡೆ ಜಾನಕಿಯ ಮಗನಿದಕ್ಕೆ ಬೆದರುವನೇ ಹೋಗಿ ನೀವು ಎಂದು ಲವನ ಗಡುತನದಿಂದೆ ಬಿಲ್ದಿರುವನೇರಿಸಿ ತೀಡಿ ಜೇಗೈದು ನಿಂತಿರ್ದನು. ಕುದುರೆಯನ್ನು ಕಟ್ಟಬೇಕು. ಹೇಗೆ ಕಟ್ಟುವುದು? ಏನಿದೆ ಎಂದು ಲವ ಸುತ್ತಮುತ್ತ ಹುಡುಕಿದ. ಏನೂ ಸಿಗಲಿಲ್ಲ. ಕೊನೆಗೆ ತನ್ನ ಹೆಗಲ ಮೇಲಿದ್ದ ಉತ್ತರೀಯವನ್ನೇ ಬಿಚ್ಚಿದ. ಅದನ್ನು ಕುದುರೆಯ ಕೊರಳಿಗೆ ಹಾರಿ ಬಿಗಿದ. ಯಾವುದಕ್ಕೆ ಕಟ್ಟಲಿ ಎಂದು ಚಿಂತಿಸಿದ. ಕೊನೆಗೆ ಒಂದು ಬಾಳೆ ಗಿಡಕ್ಕೆ ಕಟ್ಟಿದ. ಅಷ್ಟು ಹೊತ್ತಿಗೆ ಇವನೇನು ಇನ್ನೂ ಬರಲಿಲ್ಲವಲ್ಲ ಎಂದು ಲವನ ಜೊತೆಗೆ ಆಟದಲ್ಲಿದ್ದ ಬ್ರಾಹ್ಮಣರ ಮಕ್ಕಳು ಅವನನ್ನು ಹುಡುಕುತ್ತಾ ಹುಡುಕುತ್ತಾ ಆಶ್ರಮದ ಬಳಿಗೆ ಬಂದರು. ಅಲ್ಲಿ ಬಂದು ನೋಡಿದರೆ ಲವ ಒಂದು ಯಾಗದ ಕುದುರೆಯನ್ನು ಕಟ್ಟುವುದನ್ನು ಕಂಡರು. ಅವರಿಗೆ ಭಯವಾಯಿತು. ಅವರು ಜೋರಾಗಿ ಕಿರುಚಿ, ಏ ಲವ, ಏನು ಮಾಡುತ್ತಿರುವೆ? ಅದು ಯಾರೋ ಬಲಿಷ್ಠ ಕ್ಷತ್ರಿಯರ ಕುದುರೆ ಇರಬಹುದು. ಅವರು ಬಂದರೆ ನಮ್ಮನ್ನು ಹೊಡೆಯುತ್ತಾರೆ. ಆದ್ದರಿಂದ ಈಗಲೇ ಅದನ್ನು ಬಿಟ್ಟು ಬಿಡು ಎಂದು ಕಿರುಚಿದರು. ಆಗ ಲವ ನಕ್ಕು, ಏ, ನೀವೆಲ್ಲ ಬ್ರಾಹ್ಮಣರ ಮಕ್ಕಳು, ಹೆದರು ಪುಕ್ಕಲರು. ಆದರೆ ನಾನು ಕ್ಷತ್ರಿಯ ಮಾತೆ ಸೀತೆಯ ಮಗ. ನೀವು ಹೆದರಿದಿರೆಂದು ನಾನು ಹೆದರುವವನಲ್ಲ. ನಿಮಗೆ ಭಯವಾಗುವುದಾದರೆ ದೂರ ಹೋಗಿ. ಯಾರು ಬರುತ್ತಾರೋ ನಾನು ನೋಡಿಯೇ ಬಿಡುತ್ತೇನೆ ಎಂದು ಲವ ಗಟ್ಟಿಯಾಗಿ ನಿಂತು ತನ್ನ ಪುಟ್ಟ ಬಿಲ್ಲನ್ನು ತೆಗೆದು ಅದಕ್ಕೆ ಹೆದೆ ಏರಿಸಿ ಅದರ ಜೇಂಕಾರ ಕೇಳಿ ಆನಂದಿಸಿ, ಈಗ ಬರುವವರು ಬರಲಿ, ಒಂದು ಕೈ ನೋಡಿ ಬಿಡುತ್ತೇನೆ ಎಂದು ಗಟ್ಟಿಯಾಗಿ ನಿಂತ. ಆಗ ಕುದುರೆಗಾವಲ ಸುಭಟರು ಅನಿತರುಳ್ ಒದಗಿ ಬಂದು ಕದಳಿ ದ್ರುಮಗೆ ಕಟ್ಟಿದ ತುರಂಗಮಂ ಕಂಡು ಸದಮಲ ಬ್ರಹ್ಮಚಾರಿಗಳನ್ನು ಆರ್ಭಟಿಸಿ ವಾಜಿಯನೇಕೆ ಬಿಗಿದಿರೆನಲು ಬೆದರಿ ನಾವಲ್ಲ ಇವಂ ಬೇಡ ಬೇಡ ಎನೆ ಬಂಧಿಸಿದನು ಬೆದರಿ ನಾವಲ್ಲ ಇವಂ ಬೇಡ ಬೇಡನೆ ಬಂಧಿಸಿದನು ಎಂದು ಲವನಂ ಕರಾಗ್ರದಿಂ ತೋರಿಸಿದರೆ ಅದಟರು ಈತಂ ತರಳನರಿಯದೆ ಎಸಗಿದನು.
ಬಳಿಗೆ ಬಂದರು. ಅವರು ಹುಡುಕುತ್ತಾ ಬಂದ ಯಾಗದ ಕುದುರೆ ಅಲ್ಲಿ ಆಶ್ರಮದ ಕೈತೋಟದಲ್ಲಿ ಕಟ್ಟಿರುವುದನ್ನು ಕಂಡರು. ಸಮೀಪದಲ್ಲಿದ್ದ ಮಕ್ಕಳಿಗೆ ಹೆದರಿಸಿ, ಏಕೆ ನಮ್ಮ ಕುದುರೆಯನ್ನು ಕಟ್ಟಿದ್ದೀರಿ ಎಂದು ಗರ್ಜಿಸಿದರು. ಆಗ ಆ ಮಕ್ಕಳೆಲ್ಲ ಹೆದರಿಕೊಂಡು, ನಾವಲ್ಲ ನಾವಲ್ಲ, ನಮಗೆ ಹೊಡೆಯಬೇಡಿ, ನಾವು ಆ ಕುದುರೆಯನ್ನು ಕಟ್ಟಿದ್ದು ಅವನು ಲವ ಎಂದು ಅವನ ಕಡೆಗೆ ತೋರಿಸಿ ದೂರ ಓಡಿ ಹೋದರು. ಆಗ ಧೈರ್ಯದಿಂದ ನಿಂತಿದ್ದ ಲವನನ್ನು ನೋಡಿ, ಏನಪ್ಪ ಗೊತ್ತಿಲ್ಲದೆ ಕಟ್ಟಿದೆಯಾ, ಅದನ್ನು ಈಗಲೇ ಬಿಟ್ಟು ಬಿಡು ಎಂದು ಗರ್ಜಿಸಿದರು. ಆದರೆ ಕಟ್ಟಿದ ಲವ ಬಿಡಲು ಸಿದ್ಧನಿರುವನೆ. ವಿಕ್ರಮವಿದೇಕೆ ಬಿಡನಶ್ವಮಂ, ವಿಕ್ರಮವಿದು ಏಕೆ ಬಿಡನಶ್ವಮಂ, ಬಿಡಲು ಉಪಕ್ರಮಿಸಿದ ವರ್ಗಳ ಕರಮನ್ ಅರಿವನ್ ಎನರು, அவர் ಅತಿಕ್ರಮಿಸಿ ವಾಜಿಯಂ ಬಿಡುವುಡೈ ತರಲು, ಅವರ ಕೈಗಳಂ ಕೋಪದಿಂಪಕ್ರಮಿಲ್ಲದೆ ಕೋಲ್ಗಳಿಂದೆಚ್ಚು ಕಡಿದು ಒಡನೆ ಶಕ್ರ ನದಿಯ ಮೇಲೆ ಮಳೆಗರೆವುವಲ್, ಒಡನೆ ಶಕ್ರ ನದಿಯ ಮೇಲೆ ಮಳೆಗರೆವುವಲ್, ಆ ಸೈನ್ಯ ಚಕ್ರವಂ ಮುಸುಕಿದಂ ವೀರಲವನು, ಆ ಕ್ಷಣದೊಳ್ ಏನೆಂಬೆನದ್ಭುತವನು. ಕುದುರೆಯನ್ನು ಬಿಡುವುದೇ ಸಾಧ್ಯವೇ ಇಲ್ಲ. ನೀವು ಯಾರಾದರೂ ಕುದುರೆಯನ್ನು ಬಿಡಿಸುವೆವೆಂಬ ಅಹಂಕಾರ ತೋರಿದರೆ ಎಚ್ಚರ, ಕೈ ಕತ್ತರಿಸಿ ಬಿಡುವೆ ಎಂದ. ಬಂದವರು ಈತ ಬರೀ ಬಾಲಕನೆಂದು ಭಾವಿಸಿ ಕುದುರೆಯನ್ನು ಬಾಳೆಯ ಗಿಡದಿಂದ ಬಿಡಿಸಲು ಹೋದರು. ಕೂಡಲೇ ಲವ ತನ್ನ ಬಿಲ್ಲಿಗೆ ಬಾಣವನ್ನು ಹೂಡಿ ಅವರ ಕೈಯನ್ನು ಕತ್ತರಿಸಿ ಬಿಟ್ಟ. ಇದರಿಂದ ಕುದುರೆಯ ಬೆಂಗಾವಲ ಸೈನ್ಯ ಹೆದರಿತು. ಈತ ಸಾಮಾನ್ಯನಲ್ಲವೆಂದು ತಿಳಿಯಿತು. ಕ್ಷಣದಲ್ಲಿ ಸೈನ್ಯ ಸಜ್ಜಾಯಿತು. ಬೆಟ್ಟದ ಮೇಲೆ ಮಳೆ ಬೀಳುವಂತೆ ಅವರೆಲ್ಲರೂ ಸೇರಿ ಲವನ ಮೇಲೆ ಬಾಣಗಳ ಮಳೆ ಸುರಿಸಿದರು. ಆದರೆ ಲವ ಸುಮ್ಮನಿರುವನೆ. ಕೂಡಲೇ ತನ್ನ ಬಾಣ ಪ್ರಯೋಗವನ್ನು ಪ್ರಾರಂಭಿಸಿದ. ಅವನ ಒಂದೊಂದು ಬಾಣಕ್ಕೂ ವಿರೋಧಿಗಳು ನೆಲಕ್ಕುರುಳಿದರು. ತ್ರಿಶೂಲಪಾಣಿಯಾದ ಸಾಕ್ಷಾತ್ ಶಿವನಂತೆ ಲವ ಕಂಡ. ಅವನ ಬೆನ್ನಲ್ಲಿ ವಾಲ್ಮೀಕಿ ಮಹರ್ಷಿಗಳು ನೀಡಿದ ಅಕ್ಷಯವಾದ ಬತ್ತಳಿಕೆ ಇತ್ತು. ಆದ್ದರಿಂದ ವೀರಲವ ಶತ್ರು ಸೈನ್ಯದ ಮೇಲೆ ಬಾಣಗಳ ಮಳೆ ಸುರಿಸಿದ. ಸಂಖ್ಯೆಯಿಲ್ಲದೆ ಮೇಲೆ ಬೀಳುವ ಕೈದುಗಳೆಲ್ಲಮಂ ಖಂಡಿಸುತ್ತೊಡನೆ ಮುತ್ತಿದರೆ ಚತುರಂಗಮಂ, ಕಾತಿಗಿಂದೆ ಸಂಹರಿಸುತ್ತ ಒಂದೊಂದು ರಿಪು ಬಾಣ ಕೈದಂಬುಗಳನ್ನು ಪುಂಖಾನುಪುಂಖದಿಂದಿಸುವ ಬಾಲಕನ ಬಾಲಕನಿಸುಗೆಯಂ ಖಿಲಪ್ರಾಯಮಾಗಿದ್ದ ನಿಜ ಬಲಜಾಲಮಂ, ಖರಾಂತಕನನು ಜನಿಕ್ಷಿಸಿ ಕನಲ್ದು ಏರಿದಂ, ಮಹಾಮಣಿರಥವನು ಏರಿದಂ. ಲವನ ಅಸಂಖ್ಯಾತ ಬಾಣಗಳ ಮಳೆಯಿಂದ ಹೆದರಿದ ರಾಮನ ಸೈನ್ಯದ ಚತುರಂಗ ಬಲವು ಲವನನ್ನು ಮುತ್ತಿತು. ಅವರನ್ನು ಸಮರ್ಥವಾಗಿ ಎದುರಿಸಿದ ಲವ ಅವರ ಒಂದೊಂದು ಬಾಣವನ್ನು ಕತ್ತರಿಸಿ ನಿವಾರಿಸಿದ. ಒಂದಾದ ಮೇಲೆ ಒಂದರಂತೆ ಲವನ ಬಿರುಸಾದ ಬಾಣಗಳು ತನ್ನ
ಕಡೆಯವರನ್ನು ಘಾಸಿಗೊಳಿಸುತ್ತಿರುವುದನ್ನು ಕಂಡ ಶತ್ರುಘ್ನ ಲವನನ್ನು ತಾನೇ ಎದುರಿಸಲೆಂದು ಮಣಿಮಯವಾದ ರಥವನ್ನು ಏರಿದ. ಶೀಘ್ರವೇ ಲವನ ಮುಂದೆ ಬಂದು ನಿಂತ. ಅದನ್ನು ಕಂಡು ಲವ ಮರೆಸಿಂಹದಂತೆ ಗರ್ಜಿಸಿದ. ಆಗ ಶತ್ರುಘ್ನ, ನೋಡು ಮಗು, ನೀನಿನ್ನು ಹಸುಳೆ, ಸುಮ್ಮನೆ ಹೋರಾಡಿ ಸಾಯಬೇಡ, ನಮ್ಮ ಕುದುರೆಯನ್ನು ಈಗಲೇ ಬಿಟ್ಟು ಬಿಡು ಎಂದು ಹೇಳಿ 10 ಬಾಣಗಳನ್ನು ಪ್ರಯೋಗಿಸಿದ. ಅವುಗಳನ್ನು ಮಾರ್ಗ ಮಧ್ಯದಲ್ಲಿಯೇ ತುಂಡರಿಸಿದ ಲವ. ಹೋರಾಟ ಬಿರುಸಾಯಿತು. ಲವ ಶತ್ರುಘ್ನನ ಧ್ವಜ, ಸಾರಥಿ, ರಥ ಎಲ್ಲವನ್ನು ಪುಡಿಗುಟ್ಟಿದ. ಇದರಿಂದ ಆಶ್ಚರ್ಯಗೊಂಡ ಶತ್ರುಘ್ನ ಈತ ಸಾಮಾನ್ಯನಲ್ಲವೆಂದು ತಿಳಿದ. ಆಗ ಅಮೋಘವಾದ ಬಾಣವೊಂದನ್ನು ತೆಗೆದು ಲವನ ಮೇಲೆ ಪ್ರಯೋಗಿಸಿದ. ಆಗ ಅರಸ ಕೇಳು, ಆಶರದೊಳರ್ಧಂ ಅವನಿಗೆ ಕೆಡೆದುದು, ಇರದೆ ಮೇಲ್ವಾಯ್ದರ್ಥಂ ಈ ಲವನ ಕಾರ್ಮುಕವನರಿದುಕೊಂಡುದು, ಎರ್ದೆಯನುಚ್ಚಲಿಸೆ ಮೈ ಮರೆದೊರಗಿದಂ ಪಸುಳೆ, ಮೂರ್ಛೆಯಿಂದೆ ಹರುಷದಿಂದಾರ್ದುದುಳಿದರಿ ಬಲಂ ನಡೆ ತಂದು, ಕರುಣದಿಂ ತರಳನಂ ನೋಡಿ, ರಾಮಾಕೃತಿ ಒಲಿರೆ ಮೋಹದಿಂ ತನ್ನ ರಥದ ಮೇಲಿರಿಸಿಕೊಂಡು, ಐದಿದಂ ಶತ್ರುಘ್ನನು ಶತ್ರುಘ್ನ ಪ್ರಯೋಗಿಸಿದ ಬಾಣವನ್ನು ಲವ ಅರ್ಧದಲ್ಲಿಯೇ ತುಂಡರಿಸಿದ. ಆದರೆ ಆ ಬಾಣದ ಅರ್ಧ ಭಾಗ ಮಾತ್ರ ಕೆಳಕ್ಕೆ ಬಿದ್ದಿತು. ಉಳಿದ ಅರ್ಧ ಭಾಗ ಹೋಗಿ ಲವನ ಬಿಲ್ಲನ್ನು ತುಂಡರಿಸಿತು. ಜೊತೆಗೆ ಲವನ ಎದೆಗೆ ಬಡಿಯಿತು. ಇದರಿಂದ ಲವ ನೆಲಕ್ಕೆ ಉರುಳಿ ಬಿದ್ದ. ಆಗಲೇ ಅವನ ಮೂರ್ಛೆಯು ತಪ್ಪಿತು. ಇದರಿಂದ ಸಂತಸಗೊಂಡ ಶತ್ರುಘ್ನನ ಕಡೆಯವರು ಓಡಿ ಬಂದು ಲವನನ್ನು ಕಟ್ಟಿ ರಥದಲ್ಲಿ ಹಾಕಿದರು. ಲವನಲ್ಲಿ ರಾಮಾಕೃತಿಯನ್ನು ಕಂಡು ಸಂಭ್ರಮಿಸುತ್ತಾ ಹಿಡಿದೊಯ್ದರು. ಅಲ್ಲಿಗೆ ಕದಳಿಯೊಳ್ ಕಟ್ಟಿರ್ದ ಕುದುರೆಯಂ ಬಿಡಿಸಿ, ನಗರದ ಕಡೆಗೆ ಪಡೆವಿರಸಿ ತಿರುಗಿದಂ, ಶತ್ರುಘ್ನನುದಿ ಘೋಷದುಳ್ ಇತ್ತಲ್ ಓಡಿದರ ತಾಪಸವಟುಗಳ್, ಅವನಿಸುತೆಯ ಪೊರೆಗೆ ಕದನದೊಳ್ ನಡೆದ ವೃತ್ತಾಂತ ಮಂಪೇಳಲ್ಕೆ, ರುದಿತ ಜಿಂ ಕೈವೆರಳುಗಳನ್ನೊತ್ತಿಕೊಳ್ಳುತ್ತ ನಿಜ ಸದನಮಂ ಪೊರಮಟ್ಟು, ಹಲುಬಿದಳ್ ಸುತನ ಗುಣಶೀಲ ರೂಪಗಳ ನೆನೆಸಿ, ಹಲುಬಿದಳ್ ಸುತನ ಗುಣಶೀಲ ರೂಪಗಳ ನೆನೆಸಿ, ಹಲುಬಿದಳ್ ಬಾಳೆಯ ಗಿಡಕ್ಕೆ ಕಟ್ಟಿದ ಯಜ್ಞಾಶ್ವವನ್ನು ಶತ್ರುಘ್ನನ ಕಡೆಯವರು ಬಿಚ್ಚಿದರು. ಸೇನಾ ಸಮೇತ ಎಲ್ಲರೂ ನಗರದ ಕಡೆಗೆ ನಡೆದರು. ಶತ್ರುಘ್ನ ಸಮೇತ ಸೇನೆ ಎಲ್ಲರೂ ಆ ಕಡೆಗೆ ಹೋಗುತ್ತಿರುವುದನ್ನು ಕಂಡ ಬ್ರಾಹ್ಮಣರ ಮಕ್ಕಳು ಓಡಿ ಬಂದು ಸೀತೆಗೆ ಸುದ್ದಿ ಮುಟ್ಟಿಸಿದರು. ಇದನ್ನು ಕೇಳಿದ ಸೀತೆ ಆಶ್ರಮದಿಂದ ಹೊರಗೆ ಬಂದು ದುಃಖಿಸುತ್ತಾ
ತನ್ನ ಮಗ ಲವನ ಗುಣನಡತೆಗಳನ್ನು ನೆನೆಯುತ್ತಾ ರೋಧಿಸತೊಡಗಿದಳು. ಆಗ ಅನ್ನೆಗಂಬಂದನು ಅಗ್ಗದ ಸಮಿತ್ ಪುಷ್ಪಂಗಳನ್ನೆತ್ತಿಯಳ್ ಪೊತ್ತುಕೊಂಡು ಕುಶನು ಬಂದನು ಅಳುತಿರ್ಪ ತನ್ನ ತಾಯಂ ಕಂಡು ಇದೇನದ್ಭುತ ಪ್ರಲಾಪಂ ನಿನಗೆ ಬೇಳೆನಲ್ಕೆ ಬನ್ನಮಂ ಕೇಳ್ ಮಗನೇ ಹಯ ಮುಂದು ಬರಲು ಅದಂ ನಿನ್ನ ಕಮ್ಮಂ ಕಟ್ಟಲ್ ಅರಸುಗಳ್ ಪಿಡಿದುಯ್ದರು ಇನ್ನೇನು ಎಂದು ಜಾನಕಿ ನುಡಿಗೆ ರೋಷದಿಂದ ಕುವರ ನಿಂತೆಂದನು. ಆಗ ಹುಲ್ಲು ತರುವುದಕ್ಕೆಂದು ಹೋಗಿದ್ದ ಕುಶ ಆಶ್ರಮಕ್ಕೆ ಮರಳಿ ಬಂದ. ಅಳುತ್ತಿದ್ದ ತನ್ನ ತಾಯಿಯನ್ನು ಕಂಡು ಓಡಿ ಬಂದ ಆತ, ಯಾಕಮ್ಮ, ಏನಾಯ್ತು, ಏಕೆ ಇಷ್ಟೊಂದು ದುಃಖಿಸುತ್ತಿರುವೆ ಎಂದು ಕೇಳಿದ. ಆಗ ಸೀತಾ ಮಾತೆ, ಏನು ಹೇಳಲಿ ಮಗನೇ, ನಮ್ಮ ಆಶ್ರಮದ ಉಪವನಕ್ಕೆ ಕುದುರೆಯೊಂದು ಬಂತಂತೆ. ಅದನ್ನು ನಿನ್ನ ತಮ್ಮನಾದಂತಹ ಲವ ಕಟ್ಟಿದನಂತೆ. ಆಗ ಆ ಕುದುರೆಗೆ ಸಂಬಂಧಿಸಿದ ಅರಸರು ಅವನನ್ನು ಹಿಡಿದು ಕಟ್ಟಿ ಹೊತ್ತುಕೊಂಡು ಹೋದರಂತೆ ಮಗನೇ ಎಂದು ಜೋರಾಗಿ ಅತ್ತಳು. ಆಗ ಕುಶ ಒಂದೆಡೆ ತನ್ನ ತಾಯಿಯನ್ನು ಸಮಾಧಾನ ಪಡಿಸುತ್ತಾ ಇನ್ನೊಂದೆಡೆ ಲವನನ್ನು ಹಿಡಿದೊಯ್ದವರ ಮೇಲೆ ಸಿಟ್ಟುಗೊಂಡ. ಆ ರೋಷದಲ್ಲಿಯೇ ಅವನು ಹೀಗೆ ಹೇಳಿದ, ಶೋಕಮೇಕಿದಕೆ ಹರಣವನೊಯ್ದೊಡಂತಕನ ಲೋಕವಂ ಸುಡುವೆನು ಅಲ್ಲಹುದೆಂದೊಡೆ ಅಜ ಹರಿ ಪಿನಾಕಿಗಳ ನುರುಪುವೆನು ಮಿಕ್ಕರ ಸುಗಿರಸುಗಳ ಪಾಡಾವುದು ಈಗ ತನಗೆ ಆ ಕವಚ ಖಡ್ಗ ಧನು ಶರ ಮಕುಟಂಗಳಂತ ಕಳವಳಿಸದಿರು ಎಂದವನಿಜೆಗೆ ನುಡಿದೊಡೆ ಅವಳ್ ಆ ಕುಶಂಗೆ ಒಳಗಣಿಂದಂಗಿಯಂ ತಂದು ಅಳವಡಿಸಿ ಪರಸಿ ಬೀಳ್ಕೊಟ್ಟಳು. ಅಮ್ಮ, ದುಃಖಿಸಬೇಡ, ತಮ್ಮನಾದ ಲವನನ್ನು ಬಿಡಿ. ಅವನ ಪ್ರಾಣವನ್ನೇನಾದರೂ ಯಮನೇ ಬಂದು ಕೊಂಡೊಯ್ದರು ಅವನ ಲೋಕಕ್ಕೆ ಹೋಗಿ ಮರಳಿ ತರುತ್ತೇನೆ. ಹರಿಯೋ ಹರನೋ ಕೊಂಡೊಯ್ದರೆ ಅವರ ಲೋಕವನ್ನೇ ಸುಟ್ಟು ಬಿಡುವೆ. ಇನ್ನು ಈ ಅರಸರು ಯಾವ ಲೆಕ್ಕ ನಮಗೆ? ಆದ್ದರಿಂದ ಅಮ್ಮ, ತಡ ಮಾಡಬೇಡ, ಈಗಲೇ ಹೋಗಿ ಆ ನನ್ನ ಕವಚ ಖಡ್ಗ ಬಿಲ್ಲು ಬಾಣ ಕಿರೀಟಗಳನ್ನು ಈಗಲೇ ತಾ. ನಾನು ಯುದ್ಧಕ್ಕೆ ಹೋಗಿ ಬರುತ್ತೇನೆ, ನೀನೇನು ಚಿಂತೆ ಮಾಡಬೇಡ ಎಂದು ಹೇಳಿದ. ಆಗ ಸೀತಾ ಮಾತೆ ಒಳಗೆ ಓಡಿ ಹೋಗಿ ಕುಶನ ಅಂಗಿಯನ್ನು ತಂದು ಅವನಿಗೆ ತೊಡಿಸಿ ಕುಶ ಕೇಳಿದ್ದನ್ನೆಲ್ಲ ತಂದಿತ್ತು ಅವನನ್ನು ಹರಸಿ ಕಳುಹಿಸಿದಳು. ತಾಯಿಯ ಆಶೀರ್ವಾದವನ್ನು ಪಡೆದು ಹೊರಟ ಕುಶ ನೇರವಾಗಿ ರಾಮಸೇನೆಯ ಬಳಿಗೆ ಧಾವಿಸಿದ. ಶತ್ರುಘ್ನನನ್ನು ತಡೆದು ನಿಲ್ಲಿಸಿದ. ಬಿಡಿ ನನ್ನ ತಮ್ಮನನ್ನು ಎಂದು ಗರ್ಜಿಸಿದ. ಆಗ ಶತ್ರುಘ್ನ ಸೇನೆಯವರು ಕುಶನನ್ನು ಎದುರಿಸಿ ನಿಂತು ಹೋರಾಡಿತು. ಆದರೆ ಕುಶ ಬಿಡುವನೆ ಪದ್ದು ಎರಗಿದವು ಭಟರ ಮಂಡೆಗಳ ಮೇಲೆ ಉಡಿದು ಬಿದ್ದುವು ಚಲಧ್ವಜ ಪತಾಕೆಗಳು
ಬೆಚ್ಚನು. ತನ್ನನ್ನು ಎದುರಿಸಿ ನಿಂತ ಶತ್ರುಗಳ ಒಂದೊಂದು ತಲೆಯನ್ನು ಕತ್ತರಿಸಿ ಉರುಳಿಸಿದ ಕುಶ. ರಥಗಳ ಧ್ವಜ ಪತಾಕೆಗಳು ಉರುಳಿ ಬಿದ್ದವು. ಧೂಳೆದ್ದು ಬಿರುಗಾಳಿ ಬೀಸಿದ ಹಾಗೆ ಆಯಿತು. ಆನೆ ಕುದುರೆಗಳು ಅಳತೊಡಗಿದವು. ಸೈನಿಕರೆಲ್ಲ ಓಡತೊಡಗಿದರು. ಆಗ ಕುಶ, ಎಲ್ಲಿಗೆ ಓಡುವಿರಿ? ಕದ್ದು ಹಿಡಿದುಕೊಂಡು ಹೋಗುತ್ತಿರುವ ಆ ಕುದುರೆಯನ್ನು, ನನ್ನ ತಮ್ಮನಾದಂತಹ ಲವನನ್ನು ಬಿಟ್ಟು ನಡೆಯಿರಿ ಎಂದು ಹೇಳಿ ಮತ್ತಷ್ಟು ಬಾಣಗಳ ಮಳೆ ಸುರಿಸಿದ. ಆಗ ಹೆದರಿದ ಸಮಸ್ತ ಸೇನೆಯನ್ನು ಸಮಾಧಾನ ಪಡಿಸುತ್ತಾ ಶತ್ರುಘ್ನ ಮುಂದೆ ಬಂದ. ಬಲು ಹೊತ್ತು ಕುಶ ಮತ್ತು ಶತ್ರುಘ್ನ ಸಹಿತ ಸೇನೆಯ ನಡುವೆ ಬಲು ಭೀಕರ ಕದನ ನಡೆಯಿತು. ಅನೇಕರು ಸತ್ತರು. ಕೊನೆಗೆ ಕುಶನ ಬಾಣಕ್ಕೆ ಗುರಿಯಾಗಿ ಶತ್ರುಘ್ನ ರಥದಿಂದ ಕೆಳಗೆ ಬಿದ್ದ. ಮತ್ತೊಮ್ಮೆ ಸೇನೆ ಹೆದರಿತು. ಆಗ ದುರಿತಮಂ ಸ್ವಧರ್ಮದೊಳೊರಸುವಂತೆ ಕುಶಂ ಅಹಿತರಂ ತನ್ನ ಭುಜ ಬಲದಿಂದೆ ಸವರಿದಂ. ಮಹದಾಹವನ ಮೂರ್ಛೆ ತಿಳಿದನಿತರೊಳ್ ಕಂಡ ನನ್ನನಂ ಬಳಿಕಲವನು. ಸಹಜಾತರಿರುವರುಂ ಕೂಡಿದರ್ ಪವನ ಹುತವಹರಂತೆ ಮತ್ತೆ ಹಯವಂ ಕಟ್ಟಿಕೊಂಡು ವಿಗ್ರಹಕ್ಕೆ ನಿಲ್ಲಲು ಅರಸನಲ್ಲಿಗೆ ದೂತರಂ ಕಳುಹಿದರ್. ಬಲದೊಳ್ ಉಳಿದ ಭಟರು. ಹೀಗೆ ವೀರಾವೇಶದಿಂದ ಕುಶ ಹೋರಾಡುತ್ತಿರುವ ಸಮಯದಲ್ಲಿ ರಥದಲ್ಲಿ ಮೂರ್ಛೆ ತಪ್ಪಿ ಬಿದ್ದಿದ್ದ ಲವ ಎಚ್ಚರಗೊಂಡ. ಅಣ್ಣನನ್ನು ನೋಡಿದ. ಆತನಿಗೆ ಎಲ್ಲವೂ ಅರ್ಥವಾಯಿತು. ತನ್ನನ್ನು ಕಟ್ಟಿದ ಹಗ್ಗವನ್ನು ಬಲದಿಂದ ಬಿಡಿಸಿ ರಥದಿಂದ ಜಿಗಿದು ಅಣ್ಣ ಕುಶನ ಬಳಿಗೆ ಓಡಿ ಬಂದ. ಈಗ ಅಣ್ಣ ತಮ್ಮಂದಿರಿಬ್ಬರೂ ಸೇರಿಕೊಂಡು ಬೆಂಕಿ ಗಾಳಿ ಸೇರಿಕೊಂಡಂತೆ ಆಯಿತು. ಯುದ್ಧ ಮಾಡುತ್ತಲೇ ಅಶ್ವಮೇಧ ಯಾಗದ ಕುದುರೆಯನ್ನು ಬಲಾತ್ಕಾರದಿಂದ ಎಳೆದು ತಂದು ತಮ್ಮ ಜೊತೆಯಲ್ಲಿ ನಿಲ್ಲಿಸಿಕೊಂಡರು. ಇನ್ನು ಯಾರೇ ಬಂದರೂ ನಾವು ಬಿಡುವವರಲ್ಲ ಎಂಬಂತೆ ದಿಟ್ಟತನದಿಂದ ನಿಂತರು. ಇದನ್ನು ನೋಡಿದ ರಾಮಸೇನೆಯ ಕಡೆಯವರು ಇನ್ನು ಪರಿಸ್ಥಿತಿ ಕೈಮೀರಿ ಹೋಗುವುದೆಂದು ತಿಳಿದು ಸಂದೇಶ ಸಹಿತ ಭಟರನ್ನು ಅಯೋಧ್ಯೆಗೆ ಕಳುಹಿಸಿದರು. ರಾಮನ ಬಳಿಗೆ ಬಂದ ಭಟರು ಯಾಗದೀಕ್ಷಿತನಾಗಿ ಕುಳಿತಿದ್ದ ರಘುರಾಮನಲ್ಲಿ ವಿಷಯ ತಿಳಿಸಿದರು. ರಾಮಚಂದ್ರ, ಅವಧರಿಸು. ಅವಧರಿಸು ಜೀಯ, ನಿನ್ನ ಧ್ವರದ ಚಾರುಹಯಂ ಅವನಿಯೊಳ್ ಅವಿಘ್ನದಿಂ ತಿರುಗಿ ಬಂದುದು. ಬಳಿಕಲವನೆಂಬ ಬಾಲಕಂ ಕಟ್ಟಿದಂ ಕಡುಗಿದೊಡೆ ಬಲಮೆಲ್ಲಮಂ ಕೊಂದನು. ಬವರದೊಳ್ ಶತ್ರುಘ್ನನಾಥನಂ ಪಿಡಿದು ತರಲ್ ಅವನ ಬಳಿ ಬಿಡಿದೊರ್ವನೆ ತಂದು. ನಿನ್ನನು ಜನವಗಡಿಸೆ ಕಿಡಿಯೆಚ್ಚು ಬೀಳ್ಚಿದಂ. ಹೇಳಲಂಜುವೆವು ಎಂದು ಕೈ ಮುಗಿದರು. ಪೇಳಲಂಜುವೆವು ಪೇಳಲಂಜುವೆವು ಎಂದು ಕೈ ಮುಗಿದರು. ಸ್ವಾಮಿ ರಾಮಚಂದ್ರ
ಕುದುರೆ ಎಲ್ಲೆಡೆಯಲ್ಲಿ ತಿರುಗಾಡಿ ಬಂತು. ಆದರೆ ಈಗ ಆ ಕುದುರೆಯನ್ನು ಲವನೆಂಬ ಬಾಲಕ ಕಟ್ಟಿದ್ದಾನೆ. ನಮ್ಮ ಸೇನೆಯ ಹಲವರನ್ನು ಕೊಂದಿದ್ದಾನೆ. ಅವನನ್ನು ಹಿಡಿದು ತರುವ ಹೊತ್ತಿಗೆ ಕುಶನೆಂಬ ಇನ್ನೊಬ್ಬ ಬಾಲಕ ಬಂದು ಅವನನ್ನು ಬಿಡಿಸಿದ. ಈಗ ಅಣ್ಣ ತಮ್ಮಂದಿರಿಬ್ಬರು ಸೇರಿಕೊಂಡಿದ್ದಾರೆ. ನಿಮ್ಮ ತಮ್ಮನಾದಂತಹ ಶತ್ರುಘ್ನ ಸೋತು ಬಿದ್ದಿದ್ದಾನೆ. ಇದನ್ನೆಲ್ಲ ನಿಮ್ಮಲ್ಲಿ ಹೇಳಲು ಭಯವಾಗುವುದಾದರೂ ಹೇಳದೆ ವಿಧಿಯಿಲ್ಲ. ಸ್ವಾಮಿ, ಈಗೇನು ಮಾಡುವುದೆಂದು ತಿಳಿಯುತ್ತಿಲ್ಲ. ನೀವೇ ರಕ್ಷಿಸಬೇಕು ಎಂದು ಕೈ ಮುಗಿದರು. ಇದು ಲವಕುಶರ ವೀರತ್ವದ ಕತೆ. ಮುಂದೇನಾಯಿತು ಎಂಬುದನ್ನು ನೀವು ರಾಮಾಯಣವನ್ನು ಓದಿ ತಿಳಿಯಬೇಕು. ನಮಗೆ ಈ ಅವಕಾಶ ಕೊಟ್ಟ ಎಲ್ಲರಿಗೂ ಧನ್ಯವಾದಗಳು. ಮಂಗಳದ ಪದ್ಯದೊಂದಿಗೆ ಈ ಕಾರ್ಯಕ್ರಮವನ್ನು ಮುಕ್ತಾಯಗೊಳಿಸುತ್ತಿದ್ದೇವೆ. ಧನ್ಯವಾದಗಳು. ಎಲ್ಲರಿಗೂ ಮಂಗಳವಾಗಲಿ. ಲೋಕದೊಳಗಿಳ ಪುಣ್ಯ ಕರ್ಮದಿಂ ಧರ್ಮದಿಂದ ಏಕಾಗ್ರಮಾಗಿರ್ದ ಯೋಗದಿಂ ಯಾಗದಿಂ ಲೋಕದೊಳಗಿಳ ಪುಣ್ಯ ಕರ್ಮದಿಂ ಧರ್ಮದಿಂದ ಏಕಾಗ್ರಮಾಗಿರ್ದ ಯೋಗದಿಂ ಯಾಗದಿಂ ಭೂಕನಕಮಣಿಧೇನು ದಾನದಿಂ ಧ್ಯಾನದಿಂ ಪಡೆವ ಸದ್ಗತಿಯ ನೀವ ಈ ಕಥೆಯನು ಒಲವೆಂದೆ ಕೇಳ್ದರ್ಗೆ ಪೇಳ್ದರ್ಗೆ ಶೋಕ ಭಯ ದುಃಖ ಸಂತಾಪಮಂ ಪಾಪಮಂ